ಗಂಗಾ, ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಕೊಡ್ತೀನಿ. ನಿನ್ನ ಮೈಯೊಳಗೆ ಶಕ್ತಿ ಬರ್ತದ. ಗಂಗಾ, ಈಗ ಕುಡಿ. ಏನಾತ ಗಂಗಾ, ಹಿಂಗ್ಯಾಕೆ ಜೋಲಿ ಹೊಡಿಲಿಕ್ಕತ್ತಿ? ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಎಲ್ಲ ತಿರುಗ್ತಿತ್ತು. ನಾನು ನಿನಗೆ ಮೊದಲ ಹೇಳಿನಿ, ನಿನ್ನ ಮೈಯೊಳಗ ಶಕ್ತಿ ಇಲ್ಲಂತ. ಬಾ ಕೂಡ ಬಾ ಗಂಗಾ. ಎಂತೂ ಆಗಿಲ್ಲ. ನಾ ಅಣ್ಣನ ಹತ್ರ ಎಲ್ಲ ಹೇಳಕ್ಕೆ ಅಲ್ಲ, ನಿನ್ ಮಾರ್ಕ್ಸ್ ನಕಲಿ ಇದಾವ. ಯಾರು ಹೇಳಿದ್ರ? ಹೇಳ್ದದ ಏನು ಹೇಳವಲ್ಲ ನೀನ. ಮಾತಾಡ್ ಸೂರಜ್ ದದ, ಏನಾರ ಮಾತಾಡ. ಮಾರ್ಕ್ಸ್ ಕಾರ್ಡ್ ವಿಷಯ ಬರೀ ಮನಿ ಮಂದಿಗೆ ತಿಳಿಬೇಕಾಗಿತ್ತ, ಬೇರೆ ಅವ್ರಿಗೆ ಹೆಂಗ್ ತಿಳಿತ? ಹೇಳ್ದದ ಏನಾರ ಹೇಳ. ನಿಂದದ ನಾ ಆಗಳಿಂದ ಕೇಳಿಗತ್ತೇನಿ, ನೀನ ಸುಮ್ಮನೆ ನಿಂತಿ ಯಾಕ? ಇಲ್ಲ, ಯಾರಿಗೂ ಹೇಳಲಿಕ್ಕೆ ಆಗೋದಿಲ್ಲ. ಮಮ್ಮಿಗಷ್ಟೇ ಹೇಳ್ಬೋದು. ಬಾಯಿ ಹೇಳಲಿಕ್ಕಂತೂ ಧೈರ್ಯ ಇಲ್ಲ. ಹಾಂ, ಮಮ್ಮಿಗೋಗಿ ಹೇಳ್ತೀನಿ. ಮಮ್ಮಿಗೇನು ಹೇಳ್ತಾನಿವ? ನನಗೆ ಹೇಳ್ದಂಥದ್ದು ತಡಿ, ಬೇರೆ ಯಾರಿಗಾದ್ರೂ ಹೋಗಿ ಕೇಳ್ತೇನೆ.
ಆಗ್ತದಂತ ಏನು ಬೇಕು ಅದೆಲ್ಲ ಇದ್ರಾಗ ಹಾಕೀನಿ. ಇದನ್ನು ತೊಗೊಂಡು ಹೋಗಿ ಹೊರಗೆ ಇಟ್ಬಿಡ. ಹಾಂ ಸರಿ ಅಕ್ಕರ. ಸಾಕಷ್ಟು ತೊಗೊಂಡು ಹೋಗು. ಸೂರಜಣ್ಣರ ಕಾಣೋದಿಲ್ಲ ನಿಮ್ಗ? ಮಮ್ಮಿ ನೀನು ಅದೊಂದು ಇಂಪಾರ್ಟೆಂಟ್ ವಿಷಯ ಮಾತಾಡೋದದ. ಇಲ್ಲಿ ಸೂರಜ, ನಿನ್ನ ಮೇಲೆ ನನಗೆ ಭಾಳ ಬೇಸರ ಆಗ್ಯದ. ನಾನು ನಿನ್ನ ಜೊತೆ ಮಾತಾಡಂಗಿಲ್ಲ. ಐ ಆಮ್ ಸಾರಿ ಮಮ್ಮಿ, ಆದ್ರೆ ನಿನ್ನ ಹತ್ರ ಒಂದು ಜರೂರಿ ಮಾತಾಡೋದದ, ಪ್ಲೀಸ್. ಯಾವಾಗಲೂ ನಿನ್ನ ಮಾತಾ ಕೇಳ್ಕೊತ ಬನ್ನಿ, ನೀ ಹೇಳ್ದಂಗೆ ನಡ್ಕೋತ ಬನ್ನಿ. ನಿಮ್ಮ ಪಪ್ಪನ ಸಿಟ್ಟಿನಿಂದ ನಿನ್ನ ಕಾಪಾಡ್ಕೋತ ಬನ್ನಿ. ಅವ್ರಿಗೆ ನಿನ್ನ ಮೇಲೆ ಕಾಳಜಿ ಇರಲಿ ಅಂತ ಹೇಳ್ಕೊತ ಬನ್ನಿ. ನೀವು ಓದ್ಲಿ ಅಂತ ಬಡ್ಕೊಣ್ಣಿ. ನೀನು ಏನೇನೋ ಮಾಡ್ಬೇಕು ಅನ್ಕೊಂಡಿದ್ನಿ, ಆದ್ರೆ ನೀ ಏನು ಮಾಡ್ದಿ? ನಾ ಮಾಡಿದ್ದೆಲ್ಲ ತಪ್ಪಂತ ಸಾಬೀತು ಮಾಡ್ದಿ. ನನಗಿವತ್ತ ನಾಚಿಕೆ ಆಗ್ಲಿಕ್ಕತ್ತದ. ಇಂಥವ ನನ್ನ ಮಗ ಅಂತ. ನನಗೆ ಯಾವ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಮನಸ್ಸಿಲ್ಲ. ಮಮ್ಮಿ ನನಗೆ ಗೊತ್ತದ, ನಾನು ನಿಮ್ಮೆಲ್ಲರ ಮನಸ್ಸಿಗೆ ಭಾಳ ನೋವು ಮಾಡೇನಂತ. ಆದ್ರೆ ನನ್ನ ಮಾತು ಒಂದ್ಸರಿ ಆದ್ರೂ ಕೇಳ್ರಿ, ನಾನು ಏನು ಹೇಳಿಕತ್ತೀನಿ ಅಂತ. ಇಲ್ಲ, ನನ್ನ ಕಣ್ ಮುಂದೆ ನಿಲ್ಬೇಡ, ಹೋಗ ಕಡೆ. ಆದ್ರೆ ಈಗ ನೀನು ನನ್ನ ಮಾತು ಕೇಳಲಿಕ್ಕಬೇಕು ಮಮ್ಮಿ. ಈ ವಿಷಯ ನಿನ್ ಮುಂದೆ ಬಿಟ್ರೆ ಯಾರ ಮುಂದೆ ಹೇಳಿಕ್ ಆಗುದಿಲ್ಲ. ಪ್ಲೀಸ್, ಪಪ್ಪಾನ ಯಾರು ಟ್ರ್ಯಾಪ್ ಮಾಡ್ಲಿಕ್ಕತ್ತಾರ. ಅವ್ರಿಗೆ ಕೆಟ್ಟ ಹೆಸರು ತರ್ಲಿಕ್ಕೆ ನೋಡ್ಲಿಕ್ಕತ್ತಾರ. ಪಪ್ಪ ಈಗ ನನ್ನ ಮಾರಿನ ನೋಡ್ಲಿಕ್ಕೆ ತಯಾರಿಲ್ಲ. ಆದ್ರೆ ನನಗೆ ಈ ಸುದ್ದಿ ಯಾರದ್ರ ಕಡೆ ಹೇಳೋದು ಜರೂರಿ ಅದ ಮಮ್ಮಿ. ಯಾಕಂದ್ರ ಪಪ್ಪ ಹುಷಾರಾಗಿರ್ಬೇಕಲ್ಲ. ಯಾರವ್ರು ಸೂರಜ? ಇನ್ಯಾರೀ ನಡಗಡ್ಡಿಯವರ? ನಾವ ಮಾಡ್ಬೇಕಾಗ್ತದ. ಇಲ್ಲ ಅಂದ್ರೆ ಇಷ್ಟೆಲ್ಲ ಮಾಡಿದ್ದು ತುಂಗಾ ನದಿಯೊಳಗೆ ಹೋಮ ಮಾಡ್ದಂಗೆ ಆಗ್ತದ. ಏನು ಮಾಡಿದ್ರಿ ನೀವು? ಅಷ್ಟು ಸಣ್ಣ ಹುಡುಗಿಗೆ ಧೋಕಾ ಕೊಟ್ಟು ನಿದ್ದೆ ಗುಳಿಗೆ ಕೊಟ್ರೆ ಇನ್ನೇನು ಮಾಡ್ಲಿಕ್ಕಾಗ್ತದ ರೀ? ಆ ಹೊತ್ತಿನೊಳಗೆ ನನ್ನ ತಲೆ ಓಡ್ಲಿಲ್ಲ. ಹೆಂಗೆ ಓಡ್ತೋ ಹಂಗೆ ಮಾಡೀನಿ. ತಪ್ಪೇನದ? ಅದ ನೀವು ಮಾಡಿದ ದೊಡ್ಡ ತಪ್ಪು. ತಲೆ ಒಳಗನ ಕಟ್ಟಿ ಲದ್ದಿ ತುಂಬಿಕೊಂಡ್ರಿ ಏನೋ, ಅಷ್ಟು ತಿಳಿಬಾರ್ದ ನಿಮ್ಗೆ? ಈಗೇನು ಆ ಹುಡುಗಿ ನಿದ್ದಿ ಮೊಬ್ಬಿನೊಳಗೆ ಬಿದ್ದದ, ಆಮೇಲೆ ಅದಕ್ಕೆ ಎತ್ತರ ಆದ್ರೆ ಅದು ಎದ್ದು ಕುಂತ ಮೇಲೆ ಏನಾಯ್ತು ಅಂತ ಹೇಳ್ದೆ ಇರ್ತತನ. ಹಾಗೇನು ಮಾಡ್ತೀರಿ ಓಂಕಾರ ಅವರ? ನಾ ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ಲಂದ್ರೆ. ಬೀಸು ದೊಣ್ಣಿಯಿಂದ ತಪ್ಪಿಸ್ಕೊಂಡ್ರ 1000 ವರ್ಷ ಆಯುಷ್ ಅಂತ. ಮೊದ್ಲ ನನ್ನ ಮನಸ್ಸು ತಣ್ಣಗಾಗಿ, ಆಮೇಲೆ ಸಾವಕಾಶ ಇದ್ರ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡೋಣ. ಏನು ಯೋಚನೆ ಮಾಡ್ಲಿಕ್ಕತ್ತೀರಿ ಹೇಳಿ ಅಂದ್ರೆ? ಹಲೋ, ಏನಂದಿ? ನಿನ್ನ ಮಾರ್ಕ್ಸ್ ಕಾರ್ಡ್ ಕಾಲೇಜಿಗೆ ಕೊಟ್ಟೇ ಇಲ್ಲ? ಹೌದು ಮಮ್ಮಿ, ಈ ಮಾತು ಖುದ್ ಪ್ರಿನ್ಸಿಪಾಲ್ರ ನನ್ನ ಮುಂದೆ ಹೇಳ್ಯಾರ. ಮೀಡಿಯಾದವ್ರ ಮುಂದೆ ಇದನ್ನೇ ಹೇಳ್ಯಾರ. ಯಾರಂತ ನನಗೂ ಗೊತ್ತಿಲ್ಲ ಮಮ್ಮಿ, ಆದ್ರ ಯಾರು ಅದಾರ ನಮಗೆ ಪ್ರಾಬ್ಲಮ್ದಾಗ ಸಿಗಿಸಿಡ್ಲಿಕ್ಕತ್ತಾರ. ನನ್ನ ಮಾರ್ಕ್ಸ್ ಕಾರ್ಡ್ ಕಾಲೇಜಿಗೆ ಹೋಗೇ ಇಲ್ಲ, ಆದ್ರೂ ಹಿಂಗಾಗದೆ ಅಂತ ಮೀಡಿಯಾದವ್ರಿಗೆ ಸುದ್ದಿ ಕೊಟ್ಟವ್ರು ಯಾರು? ಏನು ಯೋಚನೆ ಮಾಡ್ಲಿಕ್ಕತ್ತಿದ್ರಿ ಹೇಳಿ ಅಂದ್ರೆ? ನಮ್ಮ ದೋಸ್ತರೊಬ್ರು ಇದ್ದಾರೆ ಅತ್ತಿಯವ್ರ, ಅವ್ರ ಹತ್ರ ಒಂದು ಸಲಹೆ ಕೇಳಲಿಕ್ಕತ್ತಿದ್ದೆ. ಏನಾರ ಉಪಾಯ ಸಿಕ್ಕರೆ ಸಾಕಲ್ರಿ. ಹ್ಯಾಂಗರ ಮಾಡಿ ಈ ಸಮಸ್ಯೆದಿಂದ ನಾವು ಹೊರಗೆ ಬರ್ಬೇಕಾಗ್ಯದ್ರಿ. ನೀವು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಅಳಿ ಅಂದ್ರೆ. ಇದ ಈಗ ನೀರು ಹೇಳ್ದ ಎಲ್ಲಾ ಸಮಸ್ಯೆ ಬಗೆಹರಿತು ಅಂತ ಯಾವ ಸುದ್ದಿನೂ ಹೊರಗೆ ಬರುವುದಿಲ್ಲ. ಇದು ಬಹಳ ಖುಷಿ ಕೊಡು ಮಾತದ ನೋಡ್ರಿ ಅತ್ತಿಯವ್ರ. ಈ ವಿಷಯದೊಳಗ ನೀವು ಬಹಳ ಚಿಂತೆ ಹಚ್ಕೊಂಡಿದ್ರಿ.
ನಮ್ಮ ಪರಿವಾರದ ಪರವಾಗಿ ನಿಮಗೆ ಆಭಾರಿ ಆಗೇನಿ. ಹಿಂಗೆಲ್ಲ ಮಾತಾಡಿ ನಮಗೆ ನಾಚಿಕೆ ಬರುವಂಗೆ ಮಾಡ್ಲಿಕ್ಕತ್ತೀರಿ ನೋಡ್ರಿ ಅತ್ತಿಯವ್ರ. ಈ ಮನಿ ಸಲುವಾಗಿ ನಾ ಪ್ರಾಣ ಕೊಡ್ಲಿಕ್ಕೂ ಹಿಂದ ಮುಂದ ನೋಡವಲ್ರಿ. ಅಲ್ರಿ ಅತ್ತಿಯವ್ರ, ನಿಮ್ಮ ಮರ್ಯಾದಿನ ನಮ್ಮ ಮರ್ಯಾದೆ ಅದ, ನಿರಂಜನ ವಕೀಲರ ಮರ್ಯಾದಿನೂ ನಮ್ಮ ಮರ್ಯಾದಿನ ಅದ. ವೈರಿ ಅಂತೂ ಅಲ್ಲ. ಎಂಥ ಮಾತು ಅಳಿಯಂದ್ರ, ಎಂಥ ಮಾತು ಅಂತೀನಿ. ಪೂರ್ವ ಜನ್ಮದ ಪುಣ್ಯನೋ ಏನೋ ನನಗ ನಿಮ್ಮಂಥ ಅಳಿಯಂದ್ರ ಸಿಕ್ಕಿರಿ. ನೀರು ತಲೆ ಮೇಲೆ ದೊಡ್ಡ ಸಂಕಟನ ಬಂದು ಕೂತಿತ್ತು, ಅದು ದೂರಾತು. ಈಗ ನನ್ನ ಮನಸ್ಸು ಭಾಳ ಶಾಂತ ಆಗ್ಯದ ನೋಡ್ರಿ. ನೀರು ಹೇಳ್ದೆ ಒಂದೆರಡು ದಿವಸ ಆರಾಮ್ ತಗೋಪ ಅಂತ. ಆರಾಮ್ ತಗೊಳ್ಳೋ ಮನುಷ್ಯನ ಅವ ಈಗ ಯಾವ್ದೋ ಕೆಲಸದ ಅಂತ ಬೆಳಗಾವ್ ಹೊಂಟ್ ನಿಂತಾನ ನೋಡ್ರಿ. ಏನಂದ್ರಿ ಅತ್ತಿಯವ್ರ? ನಿರಂಜನ್ ಅವರು ಬೆಳಗಾವಿ ಹೊಂಟಾರ್ರಿ? ಯಾವಾಗ್ರಿ? ಈಗ ಹೊಂಟ್ ನಿಂತಾನ. ಆದ್ರೆ ನಾನಂತೂ ಅವ್ಗೆ ಹೇಳ್ಬಿಟ್ಟೇನಿ, ನಮ್ಮ ಸಾನ್ವಿ ನಿಶ್ಚಯ ಏನಿದ್ರು ಆಕಿ ಮಾಮನ ಸಮಕ್ಷಮನ ಅಂತ. ಒಂದು ಮಾತು ಹೇಳಿರಿ ಅತ್ತಿಯವ್ರ, ನಿರಂಜನ್ ಅವರು ಊರಿಗೆ ಹೊಂಟಿದ್ದು ಚಲೋನ? ಇಲ್ಲೇ ಇದ್ದಿದ್ರ ಸುಮ್ಮನೆ 3 ಹೊತ್ತ ಅದ್ರ ಬಗ್ಗೆನೇ ಚಿಂತೆ ಮಾಡ್ಕೋತ ಕೂಡ್ತಿದ್ರಿ. ಏನಾತು, ಯಾಕಾತು, ಹೆಂಗಾತು ಅಂತ ಮರ್ಯಾಕ ಆಗ್ತಿರ್ಲಿ ನೋಡ್ರಿ. ಹೌದಲ್ರಿ? ರಾಜ್ಕುಮಾರ್ ನಡಗಡ್ಡಿಯವರ ಸಾಗರಣ್ಣರ ಏನಾತು? ಹಿಂಗ್ಯಾಕ್ ಬೇಸರ ಮಾಡ್ಕೊಂಡ್ ಕುಂತೀರಿ? ಯಾರು ನನ್ನ ಹತ್ರ ಚಂದಂಗ್ ಮಾತಾಡವಲ್ರ, ಏನಾಗ್ಯದಂತೂ ಹೇಳವಲ್ರ. ಮಾಲಕ್ಕ, ನಿನಗೆ ಏನಾರ ಗೊತ್ತದ ಏನಾಗ್ಯದಂತ? ಅಯ್ಯ, ನನಗೇನ್ ಗೊತ್ತಿರ್ತದ ಸಾಗರಣ್ಣರ? ಈ ಮನಿಯೊಳಗ ಎಷ್ಟ್ ಭಾಂಡಿ ಅವ, ಎಷ್ಟ್ ಅರ್ವಿ ಅವ ಅಂತ ಬೇಕಾದ್ರ ಕೇಳ್ರಿ, ಹೇಳ್ತೀನಿ. ಹಾ ಊರ್ದೆಲ್ಲ ಸುದ್ದಿ ಗೊತ್ತಿರ್ತದ ನಿನಗ. ಯಾರ್ಯಾರ್ದೋ ಸುದ್ದಿ ತಂದು ಹೇಳ್ತಿ, ಮನಿನ್ ಮಾತ್ರ ಗೊತ್ತಿರೋದಿಲ್ಲ. ಹೌದಲ್ಲ ಮಾಲಕ್ಕ? ಪ್ಲೀಸ್ ಮಾಲಕ್ಕ, ಏನಾಗ್ಯದಂತ ಹೇಳ. ಸಾಗರಣ್ಣರ, ನೀವಿಷ್ಟು ಕೇಳ್ಲಿಕ್ ಹತ್ತೀರಿ ಅಂತ ಹೇಳ್ತೀನ್ರಿ. ಟಿವಿ ಮಂದಿ, ಪೇಪರ್ ಸುದ್ದಿಯವರು ಎಲ್ಲ ಮನೆಗ್ ಬಂದಿದ್ರಿ. ಅಣ್ಣರ ಹತ್ರ ಅದೇನೇನೇನೇನೋ ಪ್ರಶ್ನೆ ಕೇಳಿದ್ರಿ. ಆದ್ರ ಯಾಕೆ ಕೇಳಿದ್ರು, ಎದಕ್ ಕೇಳಿದ್ರು ಅಂತ ಮಾತ್ರ ನನಗ್ ಗೊತ್ತಿಲ್ರಿ. ಬೇಕಾದ್ರ ನನ್ ಹಸಿ ತಡ್ಡಿ ಅನ್ರಿ. ಹಾ, ಅದಕ್ಕ ಇರ್ಬೇಕು. ಸೂರಜಣ್ಣರು ಏನೋ ಭಾಳ ದೊಡ್ಡ ತಪ್ಪು ಮಾಡ್ಯಾರಂತಲ್ಲ, ಅದಕ್ಕ ಇರ್ಬೇಕು ನೋಡ್ರಿ. ಇದನ್ನೆಲ್ಲ ನಾನ್ ಹೇಳ್ದೆ ಅಂತ ಯಾರಿಗೂ ಹೇಳ್ಬೇಡ್ರಪ್ಪ. ಮತ್ತ ನನಗೆ ಇದಕ್ಕಿಂತ ಜಾಸ್ತಿ ಏನು ಗೊತ್ತಿಲ್ಲಪ್ಪ. ಭಾಳ ಹಸಿ ದಡ್ಡಿ ಇದ್ದೀನಿ ನಾನು. ಹಾ, ಇಲ್ಲ, ನಿನ್ಗೆಲ್ಲ ಗೊತ್ತದ. ಹೇಳಕ್ಕ ಏನಾತಂತ? ಪ್ರಶ್ನವ್ರ ಪಪ್ಪನ ಹತ್ರ ಏನ್ ಕೇಳಿದ್ರ? ಖರೇನಾ? ನನಗೇನು ಗೊತ್ತಿಲ್ರಿ. ಗೊತ್ತಿದ್ರೆ ನಾನು ಯಾಕೆ ಮುಚ್ಚಿಟ್ಕೊಳ್ಳಿ? ಅವೇನು ಮರಿ ಹಾಕ್ತಾವೇನು? ಒಳಗ ನನಗ್ ಭಾಳ ಕೆಲ್ಸ ಅವ. ತಡ ಆದ್ರ ಹೂ ಎತ್ತಾರ. ನಾ ಬರ್ತೀನ್ರಿ. ಈ ಮಾಲಕ್ಕನು ಹಿಂಗ ಗೊತ್ತಿರ್ತದ, ಗೊತ್ತಿಲ್ದಂಗ ಹೋಗ್ಬಿಡ್ತಾಳ. ಎಲ್ಲಾರ ಹಂಗೂ ಈಕಿನ ಆತ. ಎಲ್ಲಾರು ನಂಗೆ ಸಣ್ಣವ ಅಂತಾರಲ್ಲ, ನಾ ದೊಡ್ಡವಾಗೇನಂತ ಎಲ್ಲಾರ್ಗೂ ತೋರಿಸ್ತೇನೆ. ನನ್ನ ವ್ಯಾಲ್ಯೂ ಏನಂತ ಎಲ್ಲಾರ್ಗೂ ಗೊತ್ತಾಗ್ಬೇಕು. ಹಂಗೆ ಮಾಡಿ ತೋರಿಸ್ತೇನೆ.
ಗಂಗಾ 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 ಏನ್ ಮಾಡಕ್ಕ ಗಂಗಾ ಗಂಗಾ ಇಲ್ಲಾಕ್ ಮಲ್ಕೊಂಡಿ ಹೇಳ ಪ್ರಜ್ಞೆ ತಪ್ಪಿದೇನ್ ಮತ್ತೆ ಗಂಗಾ 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 ವಕೀಲ್ರಲ್ರಿ ಅಣ್ಣವರು ಬೆಳಗಾವಿಗೆ ಹೋದ್ರಲ್ಲ ವೈನಿಯವ್ರ ಇವ್ರು ಏನಿದಾರ ಹೋಗು ಮತ್ತೆ ಹೇಳಿ ಹೋಗ್ಲಿಕ್ಕೆ ಆಗಂಗಿಲ್ಲ. ಯಾಕೆ ಏನಾದ್ರು ಕೊಡೋದಿತ್ತೇನ್ರಿ? ಏನಿಲ್ಲ ಬಿಡ್ರಿ, ಹೊರಗಿದ್ದಾರೆ ನೋಡ್ತೀನಿ. ಛೇ, ಕಾರು ಇಲ್ಲ, ಹೋಗೇ ಬಿಟ್ಟಾರೇನೋ. ಏಳ್ ಗಂಗಾ 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 ಏಳ್ ಗಂಗಾ ಹಾ ನಮ್ ಟೀಚರ್ ಹೇಳಿದ್ರ ಯಾರಾದ್ರೂ ತಲೆ ಚಕ್ಕರ್ ಬಂದ್ ಬಿದ್ದಿದ್ರ ಅವ್ರ ಕೈ ಕಾಲ್ ತಿಕ್ಬೇಕಂತ. ಗಂಗಾ 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 ಏಳು ಏನಾಗ್ ಗಂಗಾ ಏಳ್ ನಾಲ್ಕ ಗಂಗಾ ಗಂಗಾ ಯಾಕೆ ಹೇಳಲಿಕ್ಕತ್ತಿಲ್ಲ? ಹಾ ನಂದಿನಿ, ಹಲೋ, ಎಲ್ಲಿದ್ದೀರಿ ನೀವು? ಹೋಗ್ಲಿಕ್ಕತ್ತೇನಿ. ಅಲ್ರಿ, ಸೂರಜನ್ ಮಾರ್ಕ್ಸ್ ಕಾರ್ಡು ಅಪ್ಲಿಕೇಶನ್ ಕೊಡ್ಲಿಕ್ಕೆ ಯಾರು ಹೋಗಿದ್ರು? ಯಾಕೆ ನಂದಿನಿ, ಏನಾಯ್ತು? ಎದಕ್ಕೂ ಇಲ್ಲ, ಯಾರು ಹೋಗಿದ್ರು? ಅಲ್ಲಿ ನಂದಿನಿ, ಇಷ್ಟೊಂದು ಯಾಕೆ ಗಾಬರಿಯಾಗಿ? ವಿಷಯ ಏನದ ಹೇಳು. ರೀ, ನಾ ಏನು ಕೇಳಿಕತ್ತೀನಿ ಅದಕ್ಕೆ ಹೇಳ್ರಿ, ಯಾರು ಹೋಗಿದ್ರು? ಕೃಷ್ಣಾಜಿ ಹೋಗ್ಬೇಕಾಗಿತ್ತು, ಅವ್ರಿಗೆ ಮೈಯಾಗ ಆರಾಮಿರ್ಲಿಲ್ಲ. ಭಾವ್ಜಿ ನಾನ ಹತ್ಲ ಕಡೆ ಹೊಂಟೇನಿ, ನಾನ ಕೊಟ್ಟು ಬರ್ತೀನಿ ಅಂತಂದ್ರು. ಭಾವ್ಜಿನ ಕೊಟ್ಟು ಬಂದ್ರು. ಯಾಕ? ಅಂದ್ರೆ ಓಂಕಾರ ಅಣ್ಣಾರ್ ಹೋಗಿದ್ರು ಕಾಲೇಜಿಗೆ? ಹೌದು ನಂದಿನಿ, ಅವ್ರು ಹೋದ್ಮೇಲೆ ಗೊತ್ತಾಯ್ತು ಅದು ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಅಂತ. ನಾ ಅವ್ರಿಗೆ ವಿಷಯ ತಿಳಿಸೋದಕ್ಕೂ ಮೊದಲ ಅವರು ಕಾಲೇಜಿಗೆ ಕೊಟ್ಟು ಬಿಟ್ಟಿದ್ರು. ಹೌದು, ಇದನ್ನೆಲ್ಲ ಯಾಕೆ ಹೇಳಿಕತ್ತಿ? ನೀವು ನಡಗಟ್ಟಿ ಅವ್ರ ಜೊತೆ ಮಾತಾಡ್ಬೇಕಾದ್ರ ಓಂಕಾರ ಅಣ್ಣ ಅಲ್ಲೇ ಇದ್ರು ಅನ್ನಂಗಾತು. ಅವ್ರಲ್ಲೇನ್ ಮಾಡ್ಲಿಕ್ಕತ್ತಿದ್ರು? ಅದ್ರ ಕಡೆ ನಾನು ಅಷ್ಟು ಲಕ್ಷ್ಯ ಕೊಡ್ಲಿಲ್ಲ. ಆದ್ರೆ ನಡಗಡ್ಡಿಯವರು ಒಪ್ಕೊಂಡು ಕೆಲಸ ಮಾಡ್ಯಾರ. ಸುದ್ದಿ ಹೊರಗೆ ಬರ್ದಂಗೆ ತಡೆದಾರ. ಬಹಳ ದೊಡ್ಡ ಸಹಾಯ ಮಾಡ್ಯಾರ ನಂದಿನಿ. ಆ ಕಾರಣಕ್ಕ MLA ಸಾಹೇಬ್ರ ಕೇಸ್ ತಗೋಬೇಕಾತು. ಅಲ್ ನಂದಿನಿ, ಈಗಾರ ಹೇಳು, ಏನಾತು? ಏನ್ ವಿಷಯ? ಭಾಳ ಜರೂರಿ ಮಾತದರಿ ಈ ಅಣ್ಣಾರ್ ಬಗ್ಗೆ ಹೇಳೋದಕ್ಕ. ಯಾರ ಬಗ್ಗೆ? ಹಲೋ 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 ನಂದಿನಿ, ಹಲೋ, ಯಾರ ಬಗ್ಗೆ ಹೇಳು? ಯಾ ಓಂಕಾರ ಅಣ್ಣಾರ್ ಬಗ್ಗೆ ಹೇಳೋದಕ್ಕೆ ಭಾಳ ಜರೂರಿ ಮಾತದರಿ. ಹಲೋ 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 ರೀ, ಸ್ವಲ್ಪ ಸ್ಲೋ ಮಾಡಪ್ಪ, ಸಿಗ್ನಲ್ ಸಿಗವಲ್ದು. ಹಲೋ ಹಲೋ ರೀ, ನನಗೆ ಓಂಕಾರ ಅಣ್ಣವ್ರ ಮೇಲೆ ನಂಬಿಕೆ ಬರವಲ್ರಿ. ಹಲೋ, ಕೇಳಿಸ್ವಲ್ದ? ಹಲೋ, The number you have dialed is currently busy. Please try again later. ಫೋನ್ ಕಟ್ ಆತು. ಓಂಕಾರ ಅಣ್ಣ ಮಾರ್ಕ್ಸ್ ಕಾರ್ಡ್ ತಗೊಂಡೋಗಿ ಕಾಲೇಜಿಗೆ ಕೊಟ್ಟೀನಿ ಅಂದ್ರಂತ. ಅಲ್ಲಿ ಪ್ರಿನ್ಸಿಪಲ್ರ ಯಾರು ತಂದು ಕೊಟ್ಟಿಲ್ಲ ಅಂದ್ರಂತ. ಈ ಓಂಕಾರ ಅಣ್ಣ ಹಿಂಗ್ಯಾಕೆ ಮಾಡ್ಲಿಕತ್ತಾರ? ನಿಮಗೆ ಗೊತ್ತಿಲ್ಲ ಮಾಮಿ, ಪಾಪ ಹೆಂಗಿದಾರಂತ. ದೊಡ್ಡ ಮೋಸ ಮಾಡ್ಲಿಕ್ಕತ್ತಾರ ಅವರು. ಯಾರ್ಯಾರ ಹತ್ರ ಸಾಲ ಮಾಡ್ಯಾರ ಅಂತ ಯಾರಿಗೂ ಗೊತ್ತಿಲ್ಲ. ಅವ್ರು ಹೇಳಿದ ಹಸಿ ಸುಳ್ಳದ. ಅಯ್ಯೋ ದೇವ್ರೆ,
ಈ ಓಂಕಾರನ್ನ ನಮ್ಮ ಕುಟುಂಬಕ್ಕೆ ಹಾನಿ ಮಾಡ್ಲಿಕ್ಕತ್ತಾರಂತ ಕಾಣ್ತದ ಛೇ